ಸುಪ್ರೀಂ ಕೋರ್ಟ್ ಆದೇಶ. ದರ್ಶನ್ ಇನ್ನೂ 1 ವರ್ಷ ಜಮೀನು ಅರ್ಜಿ ಹಾಕುವಂತಿಲ್ಲ. ಎಸ್ ಫ್ರೆಂಡ್ಸ್, ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಬಿಗ್ ಶಾಕ್. ಸುಪ್ರೀಂ ಕೋರ್ಟ್ ನೀಡಿರೋ ಆ ಒಂದು ಮಹತ್ವದ ಸೂಚನೆಯಿಂದಾಗಿ ಇನ್ನೂ ಕನಿಷ್ಠ 1 ವರ್ಷ ದರ್ಶನ್ ಅವರಿಗೆ ಬೇಲ್ ಸಿಗೋದು ಕಷ್ಟನಾ? ಅಷ್ಟಕ್ಕೂ ಕೋರ್ಟ್ ಆದೇಶದಲ್ಲಿ ಏನಿದೆ ಗೊತ್ತಾ? ಬನ್ನಿ ನೋಡೋಣ. ಜೈಲಿನಲ್ಲಿ ಪುಸ್ತಕಗಳ ಮೊರೆ ಹೋದ ದರ್ಶನ್ ಮತ್ತು ಪವಿತ್ರ ಗೌಡ. ಅಲ್ಲಿ ನಡೀತಾ ಇರೋದು ಆದ್ರೂ ಏನು? ಎಸ್ ಫ್ರೆಂಡ್ಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳೆಯೋದು ದರ್ಶನ್ ಅವರಿಗೆ ತುಂಬಾ ಕಷ್ಟನೇ ಆಗ್ತಿದೆ ಅಂತ ಹೇಳ್ಬೋದು. ಅದಕ್ಕಾಗಿಯೇ ಅವರು ಜೈಲಿನಲ್ಲಿ ಈಗ ಒಂದು ಹವ್ಯಾಸ ಶುರು ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಸಹ ಕೈದಿಗಳ ಜೊತೆ ದರ್ಶನ್ ಮಾಡುತ್ತಿರುವುದಾದರೂ ಏನು? ವಿಡಿಯೋದ ಕೊನೆಯವರೆಗೆ ನೋಡಿ, ಮಿಸ್ ಮಾಡೋಕೆ ಹೋಗ್ಬೇಡಿ. ಡಿ ಬಾಸ್ ಫ್ಯಾನ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಎಂದು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್ ಗೆಳೆಯರೇ, ಸಾಕ್ಷ್ಯಗಳ ವಿಚಾರಣೆಯನ್ನು 1 ವರ್ಷದೊಳಗೆ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಅಲ್ಲಿಯವರೆಗೂ ದರ್ಶನ್ ಅವರಿಗೆ ಜಾಮೀನು ಸಿಗೋದು ಅಸಾಧ್ಯನಾ? ನಿಮ್ಮ ಅಭಿಪ್ರಾಯ ಏನು? ಕೋರ್ಟ್ ನಿಯಮಗಳ ಪ್ರಕಾರ ಸಾಕ್ಷ್ಯಗಳ ವಿಚಾರಣೆ ತಡವಾಗಬಾರದು ಎಂಬುದು ಇದರ ಉದ್ದೇಶ. ಆದರೆ ದರ್ಶನ್ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದು ಕಾನೂನು ತಜ್ಞರು ಹೇಳಿದ್ದಾರೆ. ಡಿ ಬಾಸ್ ದರ್ಶನ್ ಅವರು ಜೈಲಿನಲ್ಲಿ ವಾರಕ್ಕೆ 2 ರಿಂದ 3 ಪುಸ್ತಕಗಳನ್ನು ಓದುತ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಕೂಡ ಬರವಣಿಗೆಯ ಮೊರೆ ಹೋಗಿದ್ದಾರೆ ಎಂದು ಹೇಳಬಹುದು. ಜೈಲು ಜೀವನ ಮನುಷ್ಯನನ್ನು ಈ ರೇಂಜ್ಗೆ ಬದಲಾಯಿಸುತ್ತೆ ಎಂದು ನಾವು ನೋಡಬಹುದಾಗಿದೆ. ಎಸ್ ಫ್ರೆಂಡ್ಸ್, ಖಂಡಿತವಾಗಿಯೂ ಜೈಲಿನ ಒಂಟಿತನ ಮತ್ತು ಕಠಿಣ ದಿನಗಳನ್ನು ಕಳೆಯಲು ಪುಸ್ತಕಗಳಿಗಿಂತ ದೊಡ್ಡ ಸ್ನೇಹಿತ ಬೇರೆ ಇಲ್ಲ. ದರ್ಶನ್ ಅವರು ಸಹ ಕೈದಿಗಳ ಜೊತೆ ಬ್ಯಾರಕ್ನಲ್ಲಿದ್ದುಕೊಂಡೇ ತಮ್ಮ ಸಮಯವನ್ನು ಓದಿನಲ್ಲಿ ಕಳೆಯುತ್ತಿದ್ದಾರೆ ಎನ್ನಲಾಗಿದೆ. ಇದೇ ಪ್ರಕರಣದ ಇತರ ಆರೋಪಿಗಳಾದ ಪವನ್, ರಾಘವೇಂದ್ರ ಅವರಿಗೆ ಸೆಷನ್ಸ್ ಕೋರ್ಟ್ ಬೇಲ್ ನೀಡಿತ್ತು. ಆದರೆ ಪ್ರಾಸಿಕ್ಯೂಷನ್ ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟ್ ಆ ಅರ್ಜಿಯನ್ನು ವಜಾಗೊಳಿಸಿದೆ. ಇದರ ಬಗ್ಗೆ ನಿಮಗೇನನಿಸುತ್ತೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಹೈಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸುವುದರಿಂದ ಇಡೀ ಪ್ರಕರಣ ಎಷ್ಟು ಗಂಭೀರವಾಗಿದೆ ಮತ್ತು ಪ್ರಾಸಿಕ್ಯೂಷನ್ ಎಷ್ಟು ಗಟ್ಟಿಯಾಗಿ ವಾದ ಮಂಡಿಸುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಫ್ರೆಂಡ್ಸ್.